ಸ್ನೇಹಿತರೆ, ನಿನ್ನೆ ಎಪಿಸೋಡ್ನ ಮುಂದಿನ ಭಾಗವಾಗಿ ಇವತ್ತು ನಾನು ನಿಮಗೆ ಇಲ್ಲಿಯ ಕಸ್ಟಮ್ಸ್, ಹುಬ್ಳಿ ಧಾರವಾಡ ಸೈಡ್ನ ಕಸ್ಟಮ್ಸ್ ಕಲ್ಚರ್ಸ್ ಅದ್ರ ಬಗ್ಗೆ ನೋಡಿ ಇಲ್ಲಿ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಫೋಟೋ ಸೆಷನ್ಗೆಲ್ಲ ಪೋಸ್ ಕೊಡ್ತಾ ಇದ್ದಾರೆ. ಇವರೆಲ್ಲರೂ ಈ ಕಡೆ ಹುಬ್ಳಿ ಧಾರವಾಡ ಸೈಡ್ನ ಆ ಒಂದು ಕಲ್ಚರ್ಗೆ ಸಂಬಂಧಪಟ್ಟ ಡ್ರೆಸ್ಗಳನ್ನ ವೇರ್ ಮಾಡಿ ಅದಕ್ಕೆ ತಕ್ಕಂತೆ ಸೆಲ್ಫಿಗಳನ್ನ ಕೊಡ್ತಾ ಇದ್ದಾರೆ. ಈ ಜಾಗ ಬಂದ್ಬಿಟ್ಟು ಗೋಲಿ ಸೋಡಾ ಸಿಗ್ತಕ್ಕಂಥ ಜಾಗ. ಇದು ಅನ್ಲಿಮಿಟೆಡ್. ಇಲ್ಲಿ ಗೋಲಿ ಸೋಡಾ ನೀವು ಎಷ್ಟು ಬೇಕಾದ್ರೂ ಕುಡಿಬಹುದು. 2 ಫ್ಲೇವರ್ ಆಗಿ ಸಿಗುತ್ತೆ. ಒಂದು ಆರೆಂಜ್ ಫ್ಲೇವರ್ ಅಲ್ಲಿ ಮತ್ತೆ ಇನ್ನೊಂದು ಲೈಮ್ ಸೋಡಾ. ಅಗಡಿ ತೋಟ ಇವರ ಮೈನ್ ಆಬ್ಜೆಕ್ಟಿವ್ ಬಂದ್ಬಿಟ್ಟು ನಾರ್ತ್ ಕರ್ನಾಟಕ ಕಸ್ಟಮ್ಸ್ ನ ಹೋಲ್ ವರ್ಲ್ಡ್ಗೆ ತೋರಿಸ್ಬೇಕು, ಜೊತೆಗೆ ವಿಲೇಜ್ ಲೈಫ್ ನ ಈಗಿನ ನ್ಯೂ ಜನರೇಷನ್ಗೆ ಎಜುಕೇಟ್ ಮಾಡಬೇಕು ಅನ್ನೋದು. ನೋಡಿ ಇಲ್ಲಿ ಕೆಜಿ ಕಲ್ ಕೊಟ್ಟಿದ್ದಾರೆ. ನಿಮ್ಗೆ ಏನ್ ಬೇಕು ಸರ್? ಹೇಳ್ರಿ ಯಜಮಾನ್ರೆ. ಕ್ಯಾರೆಟ್ ಅರ್ಧ ಕೆಜಿ ಬೇಕಾ? ಅರ್ಧ ಕೆಜಿ ನೋಡಿ, ಈ ತರ ಕ್ಯಾರೆಟ್ ನ ಅರ್ಧ ಕೆಜಿ ಹಾಕಿ, ಅರ್ಧ ಕೆಜಿ ಹೀಗೆ ಇಟ್ಟು ತೂಕ ಮಾಡ್ಬೋದು. ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು, ತುಂಬಾನೇ ಖುಷಿ ಕೊಡುತ್ತೆ ನೋಡಿ ಈ ತರ ತೂಕ ಮಾಡಿ ಕೊಡುವಂಥದ್ದು. ಇದನ್ನೆಲ್ಲ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೋದು. ಹೌದು, ಅಲ್ಲೂ ಇದೆ. ಹಾ, ಅರೆ ಜಿಂಗ್ ಜಿಂಗಾಲೆ ಮಿಂಚೋ ಬೆಳ್ಳಿ ಬಂಡೋಲೆ, ಮುತ್ತು ಮುತ್ತಿನಂಬಾರಿ ನಂಗೆ ಹೊತ್ತು ತಂದೋಳೆ. ಅರೆ ಜಿಂಗ್ ಜಿಂಗಾಲೆ ಮಿಂಚೋ ಬೆಳ್ಳಿ ಬಂಡೋಲೆ, ಮುತ್ತು ಮುತ್ತಿನಂಬಾರಿ ನಂಗೆ ಹೊತ್ತು ತಂದೋಳೆ. ಪದಕಾನ ತೊಡಿಸೋಳೆ, ಗಮಕಾನ ಹಾಡ್ಯಾಳೆ. ಅಗಡಿ ತೋಟ ಕ್ರ್ಯೂ ಮೆಂಬರ್ಸ್ನ ಕಮಿಟ್ಮೆಂಟ್ನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಇಲ್ಲಿನ ಟ್ರೆಡಿಷನ್ನು, ಕಸ್ಟಮ್ಸು, ಇಲ್ಲಿನ ಜನರ ಕಲ್ಚರ್ ಇದೆಲ್ಲ ತಿಳ್ಕೊಬೇಕು ಅಂದರೆ ಇಲ್ಲಿಗೆ ಒಮ್ಮೆ ಮಾತ್ರ ಭೇಟಿ ಕೊಡಲೇಬೇಕು. ದ ಬೆಸ್ಟ್ ಪ್ಲೇಸ್ ಫಾರ್ ಫ್ಯಾಮಿಲಿ ಔಟಿಂಗ್. ಚಿಕ್ಕ ಮಕ್ಕಳಿಂದ ವಯಸ್ಸಾದ ಹಿರಿಯರವರೆಗೆ ಯಾರು ಬೇಕಾದರೂ ಆರಾಮವಾಗಿ ವಿಸಿಟ್ ಮಾಡ್ಬೋದು. ನೋಡಿ, ಈ ಒಂದು ಅಗಡಿ ತೋಟ ಅನ್ನೋ ಒಂದು ಪುಟ್ಟ ಹಳ್ಳಿ ಅಂತಾನೆ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಈ ಕಡೆ ನೋಡಿ, ಇಲ್ಲಿ ನಾವು ಬೆಳಗ್ಗೆ ಬಂದಾಗ ಇಲ್ಲೇ ನಮ್ಗೆ ತಿಂಡಿ ಕೊಟ್ಟರು. ಎಷ್ಟು ಚೆನ್ನಾಗಿದೆ. ಇಲ್ಲಿ ಕೂತು ತಿಂಡಿ ಮಾಡ್ಲಿಕ್ಕೆ ತುಂಬಾನೇ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಕೂರ್ಲಿಕ್ಕೆ ಸಿಮೆಂಟ್ ನ ಚೇರ್ಗಳಿದಾವೆ. ಅಲ್ಲೇ ಬಿಸಿ ಬಿಸಿ ದೋಸೆ, ಅದಕ್ಕೆ ಚಟ್ನಿ ಎಲ್ಲದನ್ನು ಹಾಕಿ ಕೊಡ್ತಾರೆ. ಮಣಿಪುರಿ ಡ್ರೆಸ್ ಬೇಕಂತ ಹೇಳಿದ್ರೆ ಮಣಿಪುರಿ ಡ್ರೆಸ್ಗಳನ್ನ 150 ರೂಪಾಯಿನೋ ಇದಕ್ಕೆ ಚಾರ್ಜಸ್ ಇದೆ. ಇದಕ್ಕೆ ಚಾರ್ಜಸ್ನ ಪೇ ಮಾಡಿ ತಗೋಬೇಕಾಗತ್ತೆ ಈ ಡ್ರೆಸ್ಗಳನ್ನ ವೇರ್ ಮಾಡ್ಬೇಕಂದ್ರೆ. ಅದೇ ತರ ಇಲ್ಲಿ ನೋಡಿ, ಇದೆಲ್ಲ ಪೇ ಆ್ಯಂಡ್ ಯೂಸ್. ಆ ಕಡೆ ಇರೋದು ಮಾತ್ರ ನಮ್ಮ ಒಂದು ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಇದೆಲ್ಲ ಎಕ್ಸ್ಟ್ರಾ ಪೇ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಟಾಂಗಾಗಳು ಹಾಗೆ ಇದ್ದಂಥ ಟ್ರಾನ್ಸ್ಪೋರ್ಟೇಷನ್ಗೆ ಇದ್ದಂಥ ಗಾಡಿಗಳು ನೋಡಿ ಎಷ್ಟು ಚೆನ್ನಾಗಿದೆ. ಈಗಿನ ಮರ್ಸಿಡೀಸ್ ಕೂಡ ಇದ್ರ ಮುಂದೆ ಏನು ಅಲ್ಲ ಅಂತ ಹೇಳ್ಬೋದು. ಈ ಥರದೊಂದು ಎಕ್ಸ್ಪೀರಿಯನ್ಸ್ನ ಮಾಡ್ಬೇಕಂತ ಹೇಳಿದ್ರೆ ಐ ಪರ್ಸ್ನಲಿ ಸಜೆಸ್ಟ್, ಖಂಡಿತವಾಗ್ಲೂ ನೀವು ಅಗಡಿ ತೋಟನ ವಿಸಿಟ್ ಮಾಡಲೇಬೇಕಾಗತ್ತೆ. ನನ್ನ ವೈಫು ಯಾರೋ ಒಬ್ಬರು ವಯಸ್ಸಾದ ಅಜ್ಜಿ ಸಿಕ್ಕಿದ್ದಾರೆ. ಅವ್ರ ಜೊತೆ ಆರಾಮ್ಸೆ ಕೂತ್ಕೊಂಡು ಚಾಟ್ ಮಾಡ್ತಾ ಇದ್ದಾಳೆ. ಏನು ಕಷ್ಟ ಸುಖ ಹಂಚ್ಕೊಳ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ, ಆದರೂ ಇಷ್ಟ ತನಕ ಮಾತಾಡ್ತಾ ಕೂತಿದ್ಲು. ಚರ್ಚೆ ಮಾಡ್ತಾ ಇದ್ದಾರೆ. ದೇಶದ ಆಗು ಹೋಗುಗಳ ಬಗ್ಗೆ ಇರಬೇಕು ಅನ್ಸುತ್ತೆ. ಇವತ್ತು ಬೆಳಿಗ್ಗೆ ನಾವು ಅಗಡಿ ತೋಟಕ್ಕೆ ಹೊರಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗಿದ್ವಿ. ನೋಡಿದ್ರೆ ಹೊರಗಡೆ ಕ್ಲೌಡ್ಸ್ ಪೂರ್ತಿ ತುಂಬಿಕೊಂಡಿತ್ತು. ಎಲ್ಲಿ ಮಳೆ ಬಂದ್ಬಿಡುತ್ತೋ, ಹೋಗಿದ್ದು ಒಂದು ಟೂರು ಚೆನ್ನಾಗಿ ಎಂಜಾಯ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಒಂದು ರೀಸನಿಂದ ಕ್ಯಾನ್ಸಲ್ ಮಾಡೋಣ ಅಂದ್ಕೊಂಡಿದ್ವಿ. ಫೈನಲಿ ನನ್ನ ವೈಫು ಮಕ್ಕಳೆಲ್ಲ ಹೋಗಲೇಬೇಕು. ನನ್ನ ಮಗಳಂತೂ ಇಲ್ಲ, ಇವತ್ತು ಈ ಟೂರ್ನ ಮಿಸ್ ಮಾಡ್ಲಿಕ್ಕಿಲ್ಲ ಅಂತೇಳಿ ಆಟ ಹಿಡ್ಕೊಂಡ್ಲು. ಹಾಗಾಗಿ ಮೋಡ ಇದ್ರೂ ಪರವಾಗಿಲ್ಲ, ನೋಡೋಣ ಏನಾಗುತ್ತೆ ಆಗಲಿ ಅಂತ ಬಂದ್ವಿ. ಈಗ ನನಗೆ ಅನಿಸ್ತಾ ಇದೆ, ನಾನೇನಾದರೂ ಈ ಒಂದು ಅಗಡಿ ತೋಟ ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಇವೆಂಟ್ನ ಏನಾದ್ರು ಕ್ಯಾನ್ಸಲ್ ಮಾಡಿದ್ರೆ
ಡೆಫಿನೆಟ್ಲಿ ಐ ಕುಡ್ ಹ್ಯಾವ್ ಮಿಸ್ಡ್ ಔಟ್ ಸಮಥಿಂಗ್ ವರ್ತ್ ಆಫ್ ವಾಚಿಂಗ್ ಅನ್ಸುತ್ತೆ. ಇಲ್ಲಿ ನೋಡಿ, ಇದು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಒಂದು ಪಾಂಡ್ ತರ ಮಾಡಿದ್ದಾರೆ. ಇಲ್ಲಿ ಮಕ್ಕಳು ಆರಾಮ್ಸೆ ಸ್ವಿಮ್ಮಿಂಗು ಆ ಥರ ಎಲ್ಲ ಮಾಡ್ಬೋದು. ಇದೇನು ದೊಡ್ಡವರಿಗಲ್ಲ, ಓನ್ಲಿ ಫಾರ್ ಕಿಡ್ಸ್. ಈ ಪ್ಲೇಸ್ ಹೇಗೆ ಅಂತ ಹೇಳಿದ್ರೆ ಒನ್ ಡೇ ಔಟಿಂಗ್ ಅಂತ ಪ್ಲಾನ್ ಮಾಡ್ಕೊಂಡು ಬರಬೇಕು. ಹುಬ್ಳಿಯಲ್ಲಿ ನಮಗೆ 2 ಮೇನ್ ಪ್ಲೇಸ್ಗಳು ನೋಡ್ಲಿಕ್ಕೆ ಅಂತ ಹೇಳಿ ಎಂಜಾಯ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಒಂದು ಅಗಡಿ ತೋಟ, ಇನ್ನೊಂದು ಉತ್ಸವ ರಾಕ್ ಗಾರ್ಡನ್. ನನ್ನ ಈ ಒಂದು ಕಾರ್ಯಕ್ರಮ ಇವತ್ತು ಐ ಲವ್ ಅಗಡಿ ತೋಟ. ಇವತ್ತು ಅದೊಂದಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ವಿಸಿಟ್ ಕೊಟ್ಟಾಗ ಖಂಡಿತವಾಗ್ಲೂ ಉತ್ಸವ ರಾಕ್ ಗಾರ್ಡನ್ ಕೂಡ ಪ್ಲಾನ್ ಮಾಡ್ತೀನಿ. ನೋಡಿ, ಆ ಕಡೆ ಈ ಕಡೆ ಚಕ್ರ ಇಟ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಎಕ್ಸ್ಪೀರಿಯನ್ಸ್ನ ಸಿಗಬೇಕು, ಇದನ್ನೆಲ್ಲ ಮಕ್ಕಳಿಗೆಲ್ಲ ತೋರಿಸ್ಬೇಕು ಹುಡುಗ. ನೋಡಿ, ಒಂದು ಹಳ್ಳಿಯ ಮನೆ ವಾತಾವರಣ ಅವಾಗೆಲ್ಲ ಹೇಗಿತ್ತು ಅನ್ನೋದು ರಿಯಲ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ ಪೇಂಟಿಂಗ್ಸು ಚೆನ್ನಾಗಿದೆ. ಆ ಡೋರ್ ನೋಡಿ, ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲ ಕಡೆ ನೀರಿಟ್ಟಿರ್ತಾರೆ, ಅದೊಂದು ಪ್ಲಸ್ ಪಾಯಿಂಟು. ಸೊ ನೀರು ಬಾಯಾರಿಕೆ ಆದಾಗೆಲ್ಲ ನೀರು ಕುಡಿಬೋದು. ನನ್ನ ಮಗಳು ನೀರು ಕುಡಿತಾ ಇದ್ದಾಳೆ ಈಗ, ತುಂಬ ಬಾಯಾರಿಕೆ ಆಗಿದೆ ಅನ್ಸುತ್ತೆ. ಕೈಮಗ್ಗ ನೋಡ್ಬೋದು ನೋಡಿ, ಇಲ್ಲಿ ಕೈಮಗ್ಗ ಹೇಗಿತ್ತು ಅವಾಗ. ಕೈಮಗ್ಗನ ಕಣಿಮಗ್ಗ ಅಂತ ಕೂಡ ಹೇಳ್ತಿದ್ರು ಅಂತ ಕಾಣಿಸುತ್ತೆ. ಕೈಮಗ್ಗ ನೋಡ್ಬೋದು. ಅಲ್ಲಿ ನೋಡಿ, ಚೇರ್ಗಳು ಇಟ್ಟಿದ್ದಾರೆ, ರೆಸ್ಟಿಂಗ್ ಚೇರ್. ಅವಾಗೆಲ್ಲ ರೆಸ್ಟ್ ಮಾಡ್ತಿದ್ದಂಥ ಚೇರ್ಗಳು ನೋಡಿ ಹೇಗಿದ್ವು ಅಂತ ಹೇಳ್ಬಿಟ್ಟು. ನಾವು ಕೂಡ ರೆಸ್ಟ್ ಮಾಡೋಣ ಅನ್ಸುತ್ತೆ ಒಂದು ರೌಂಡ್ ಹೋಗಿ. ಮತ್ತೆ ಮ್ಯಾಜಿಕ್ ಶೋ ಕೂಡ ಇದೆ ಇಲ್ಲಿ, ಅವ್ರು ಮ್ಯಾಜಿಕ್ ಶೋ ತೋರಿಸ್ತಾ ಇದ್ದಾರೆ. बॉल को ऐसे करेंगे, इसके अंदर बंद करेंगे और इस बॉल को इधर बंद करेंगे और इस वाली बॉल को ऐसे करके इधर बंद करेंगे. 1 2 3 चलो 4 बॉल रह गया, तो इसके अंदर 2 बॉल बन गया है. अभी 1 बॉल इधर भी है. चलो तो इसको भी यहाँ बंद किया, डिग्री बैटरी अंदर बिल्कुल खाली गया, तो इधर में सब तीनों का मीटिंग चालू है. इसको भी यहाँ बंद किया, 1 मैजिक बॉल दिखाते हैं, वही मैजिक सबके हाथ में करते हैं. तो सर हाथ को ऐसा ಇಲ್ಲೊಂದು ಮ್ಯಾಜಿಕ್ ಶೋ ನಡೀತಾ ಇದೆ. ಏನೋ 100 ರೂಪೀಸ್ ತೆಗೆದು ಕೈಯಲ್ಲಿ ಇಟ್ಕೊಂಡು ನೋಡೋಣ ಏನು ಮಾಡ್ತಾರೆ. और यही नोट इस कटोरी के अंदर आएगा. ಕೈಯಿಂದ ಮಾಯ ಆಗಿ ಆಟ ತೋರಿಸ್ತಾ ಇದ್ರಲ್ಲ ಅದ್ರೊಳಗಡೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮ್ಯಾಜಿಕ್ ಆಗಿ ನೋಡೋಣ ಹೇಗೆ ಮಾಡ್ತಾರೆ. ಸೂಪರ್. ಮ್ಯಾಜಿಕ್ ಶೋನ ಮುಗಿಸ್ಕೊಂಡು ಈಗ ಮುಂದೆ ಹೋಗ್ತಾ ಇದೀವಿ. ಏನಿದೆ ಅಂತ ನೋಡೋಣ. ನನ್ನ ಮಕ್ಕಳು ಮ್ಯಾಜಿಕ್ ಶೋನ ತುಂಬಾ ಎಂಜಾಯ್ ಮಾಡಿದ್ರು ನೋಡಿ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರೆ ತುಂಬಾನೇ ಖುಷಿ ಕೊಡುತ್ತೆ. ಇಲ್ಲಿ ಊಟಕ್ಕೆ ವ್ಯವಸ್ಥೆ ಇಲ್ಲಿದೆ. ಊಟಕ್ಕೆ ಹೋಗೋದಾದ್ರಲ್ಲಿ ಹೋಗ್ಬೋದು. ಇಲ್ಲಿ ಅದೇ ತರನೇ ಇಲ್ಲಿ ಬೋಟಿಂಗ್ದು ಬುಲಕ್ ಕಾರ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದೇ ತರನೇ ಇಲ್ಲಿ ಬೋಟಿಂಗ್ನ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇದೆಲ್ಲ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ನೋಡಿ, ಈ ಥರ ಎಲ್ಲ ಇದೆ. ನಾವು ಈಗ ಒಂದೊಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ನೋಡಿ, ಟಾಂಗಾ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂದರೆ ಟಾಂಗಾ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇದು ಯಾವುದಕ್ಕೂ ಎಕ್ಸ್ಟ್ರಾ ಪೇ ಮಾಡಬೇಕಾಗಿಲ್ಲ. ನೀವು ಏನು ಪ್ಯಾಕೇಜಲ್ಲಿ ಕೊಟ್ಟಿರ್ತೀರಲ್ಲ, ಆ ಪ್ಯಾಕೇಜಿನ ಅಮೌಂಟಲ್ಲೇ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬೋಟಿಂಗ್ ಎಕ್ಸ್ಪೀರಿಯನ್ಸು ನಾವೇ ಪೆಡಲ್ ಮಾಡ್ತಾ, ನಾನು ನನ್ನ ಮಗ ಇಬ್ಬರು ಪೆಡಲ್ ಮಾಡ್ತಾ ಹೋಗ್ತಾ ಇರ್ತೀವಿ. ಎಲ್ಲ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಬೋಟಿಂಗ್ ಮಾಡ್ಬೋದು ಇಲ್ಲಿ. ಮತ್ತೆ ಆಸ್ಟ್ರಿಚ್ ಬರ್ಡ್ಸ್ ಕೂಡ ಇದಾವೆ ಮಕ್ಕಳಿಗೆ ನೋಡ್ಲಿಕ್ಕೆ. ನೋಡ್ತಾ ಇದೆ, ಏನ್ ನೋಡ್ತಾ ಇದೆ ಗೊತ್ತಿಲ್ಲ. ವೆರಿ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನನ್ ಮಗ ಬೈಕ್ ನ ಓಡಿಸ್ಕೊ ಬರ್ತಾರ. ಸ್ಪೀಡ್ ನೋಡಿದ್ರೆ ಇವನಿಗೇನ್ ಬೈಕ್ ಕಲ್ಸೋದೇ ನಂಗೆ ಕಷ್ಟ ಆಗಲ್ಲ ಅನ್ಕೊಳ್ತೀನಿ. ಸ್ಪೀಡಲ್ಲೇ ಬರ್ತಾವನೆ, ನಿಧಾನಕ್ಕೆ ಬಾರೋ ಅಂದ್ರೆ.
My patience is waning. Is this entertaining? Hello, is it 26266? Yes. ಹಾಯ್ ಸಂಜು. ಹಾಯ್ ಗೀತಾ. ಸಂಜು, ನಾ ಓಟಿಗೆ ಹೋಗ್ತಿದ್ದೀನಿ. ಕಂಗ್ರಾಚುಲೇಷನ್ಸ್. ಯಾವಾಗ? ಇಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಊಟದ ಅರೇಂಜ್ಮೆಂಟ್ಸ್ ಇರುತ್ತೆ. ನಾವು ಎಷ್ಟು ಜನ ಅಂತ ಹೇಳಿದ್ರೆ ಅಷ್ಟು ಜನರಿಗೆ ಊಟದ್ದು ಇದನ್ನು ಕೊಡ್ತಾರೆ. ಮುತ್ತುಗದ ಎಲೆ ಇಟ್ಕೊಡ್ತಾರೆ. ತುಂಬಾನೇ ವೆರೈಟಿ ಐಟಮ್ಸ್ ಇದೆ, ನೋಡ್ಕೊಂಡು ಹಾಕ್ಸ್ಕೋಬೇಕು ಯಾವ್ದಾವ್ದಿದೆ ಅಂತ ಗೊತ್ತಿಲ್ಲ. ಇದು ಮಜ್ಜಿಗೆ ಮೆಣಸು, ಸೌತೆಕಾಯಿ, ನೆಕ್ಸ್ಟ್ ಉಪ್ಪಿನಕಾಯಿ, ಏನಿದು ಕರಿಂಡಿ, ಚಟ್ನಿ ಪುಡಿ, ಮೊಸರು, ಒಂದು ಪಲ್ಯ, ಇನ್ನೊಂದು ರೀತಿ ಪಲ್ಯ, ಹೆಸರು ಕಾಳು ಪಲ್ಯ, ಪುಂಡಿ ಪಲ್ಯ. ಓಕೆ, ಇದೇನಿದು ಹಿಟ್ಟಿನ ಪಲ್ಯ. ಪಾಯಸ, ಚಪಾತಿ. ಅಲ್ಲ, ನಂಗೆ ಹೆಸರು ಗೊತ್ತಾಗಿಲ್ಲ ಅದಕ್ಕೆ. ಇದು ಹೆಸರು ಇದ್ರದ್ದು ಹಿಟ್ಟಿನ ಪಲ್ಯ, ಜುಣ್ಕ. ಓಕೆ, ಆ ಕಡೆ ಇದ್ದಿದ್ದು ಎಣ್ಣೆಗಾಯಿ ಅಂತಾರಲ್ಲ. ಓಕೆ, ಹಾ ಹಾ, ಅಲಸಂದಿ ಕಾಳ. ಹಾ, ಓಕೆ ಓಕೆ. ರೊಟ್ಟಿ, ಜೋಳದ ರೊಟ್ಟಿ. ಆಮೇಲೆ ಹಾಕ್ಸ್ಕೊಳ್ಳೋದ, ಈಗ ಹಾಕ್ತೀರಾ? ಹಾಕ್ಸ್ಕೊಳ್ತೀವಿ. ಓಕೆ, ಆಯ್ತು. ತುಂಬಾನೇ ಚೆನ್ನಾಗಿದೆ ಊಟಕ್ಕೆ. ನೋಡಿ, ಇಷ್ಟು ವೆರೈಟಿ ಐಟಮ್ಸ್ ಇದೆ. ಓಕೆ, ನಾನು ನನ್ನ ಮಗಳ ಪಕ್ಕದಲ್ಲಿ ಕೂರ್ತಾ ಇದ್ದೀನಿ. ಹೇಗಿದೆ ಟೇಸ್ಟಾ? ಚೆನ್ನಾಗಿದ್ಯಾ? ಇದೇನಿದು? ಏನ್ ರೊಟ್ಟಿ ಅಂತ ಗೊತ್ತಾಯ್ತಾ? ಬುಟ್ಟಿ. ಓಕೆ, ಸಜ್ಜೆ ರೊಟ್ಟೆ. ಓಕೆ, ನೀರು ಬಗ್ಸ್ಲಿಕ್ಕೆ ನೋಡಿ. ಇಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ಎಲ್ಲಾ ಅಡಿಗೆಗಳನ್ನ ಕೂಡ ಅವರು ಮಣ್ಣಿನ ಮಡಿಕೆ, ಆ ಪಾತ್ರೆಗಳಲ್ಲೇ ಬಡಿಸೋದು. ಅದೇ ತರ ನೀರಿನ ಜಗ್ಗು ಕೂಡ ಮಡಿಕೆಯಿಂದನೇ ಮಾಡಿರ್ತಕ್ಕಂಥದ್ದು. ತುಂಬಾನೇ ಟೇಸ್ಟಿ ಆಗಿದೆ ನೀರು ಕೂಡ. ನೆಕ್ಸ್ಟ್ ರೌಂಡ್ ಅಂತ ಹೇಳ್ಬಿಟ್ಟು ಮತ್ತೆ ಪುನಃ ಹೋದಾಗ ರಸಾಯನ ಮತ್ತೆ ಹೋಳಿಗೆ, ಅದ್ರೊಳಗೆ ಪೈನಾಪಲ್ ಕೂಡ ಇದೆ ಅಂತ. ಹೋಳಿಗೆ ಇದೆಲ್ಲದೂ ಕೊಟ್ಟರು. ಇದೆಲ್ಲ ಇದೆ ನೋಡಿ, ಕೋಸಂಬರಿ ಇದೆ. ಇದೆಲ್ಲದು ಅನ್ಲಿಮಿಟೆಡ್, ನೀವು ಎಷ್ಟು ಬೇಕಾದ್ರೂ ತಿನ್ಬೋದು. ನೋಡಿ, ಹೋಳಿಗೆಗೆ ತುಪ್ಪ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಮೈ ಗಾಡ್, ತುಂಬಾನೇ ಚೆನ್ನಾಗಿದೆ. ವೆರಿ ಟೇಸ್ಟಿ. ನೀವು ಖಂಡಿತವಾಗ್ಲೂ ಇಲ್ಲಿ ಬಂದು ಒಂದ್ಸತಿ ಟೇಸ್ಟ್ ಮಾಡಿ ನೋಡ್ಬೇಕು. ಹೇಗಂತಮ್ಮ? ಪ್ಲೇಟ್ ನೋಡಿದ್ರೆ ಗೊತ್ತಾಗ್ತದೆ. ಹೇಗನ್ಸ್ತಮ್ಮ? ನಾನು ಹೌದಾ? ನಮ್ಮ ಮಗ ಹೇಳ್ತಾ ಇದ್ದಾನೆ, ನಾವೇನ್ ಪೇ ಮಾಡಿದೀವಿ 100% ವರ್ತ್ ಅಂತ ಹೇಳ್ಬಿಟ್ಟು. ಮತ್ತೆ ನೆಕ್ಸ್ಟ್ ಬೇರೆ ಏನೇನಿದೆ ಅಂತ ಹೇಳ್ತೀನಿ. ಫುಡ್ ಐಟಮ್ಸ್: ಕೋಸಂಬರಿ, ಶಿಕರಣಿ, ಹೋಳಿಗೆ ಮತ್ತು ತುಪ್ಪ. ಅದೇ ತರ ಅಡುಗೆಗೆ ನೋಡಿ, ಇದು ರೈಸ್ ಬಾಲ್, ಚಿತ್ರಾನ್ನ, ಅನ್ನ, ಸಾಂಬಾರು ಮತ್ತು ಬಜ್ಜಿ. ಇಷ್ಟು ಐಟಮ್ ಇದೆ. ಇದು ಸಾಧಾರಣ ಊಟ ಅಲ್ಲ. ಇದು ನಿಜ ಹೇಳ್ಬೇಕಂದ್ರೆ ಮೃಷ್ಟಾನ್ನ ಭೋಜನ ಅಂತಾರಲ್ಲ, ಲ್ಯಾವಿಶ್ ಫುಡ್. ತಿನ್ನೋದ್ರೊಳಗೆ ಸಾಕಾಗೋಗ್ಬಿಡುತ್ತೆ. ನಮ್ದು ಊಟ ಆಯ್ತು, ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಆದ್ಮೇಲೆ ಇಲ್ಲಿ ಬಂದ್ರೆ ಗೆಸ್ಟ್ಗಳಿಗೆ ಕೊಟ್ಟ ಹಾಗೆ ಬಾಳೆಹಣ್ಣು ಕೊಡ್ತಾರೆ. ಬಾಳೆಹಣ್ಣು ತಗೋಬಹುದು. ಬಾಳೆಹಣ್ಣು ಅದೇ ರೀತಿ ಎಲೆಡಿಕೆ ತಿನ್ನೋ ಅಭ್ಯಾಸ ಇದ್ರೆ ಎಲೆಡಿಕೆ ಕೂಡ ಊಟ ಆದ್ಮೇಲೆ ಮೃಷ್ಟಾನ್ನ ಭೋಜನದ ನಂತರ ಎಲೆಡಿಕೆ ಕೂಡ ತಿನ್ಬೋದು. ಇಲ್ಲೇನು ಇಷ್ಟೊಂದು ದೊಡ್ಡ ಕ್ಯೂ ಇದೆ ಅಂತ ನೋಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನಂತ ಹೇಳ್ಬಿಟ್ಟು.
ಬಿಸಿಲು ಜಾಸ್ತಿ ಇರೋದಕ್ಕೆ ಮಜ್ಜಿಗೆ, ತಂಪು ಪಾನೀಯ, ಮಜ್ಜಿಗೆ ವ್ಯವಸ್ಥೆ ಕೂಡ ಇದೆ. ನಾವು ಟ್ರೈ ಮಾಡೋಣ ಮಜ್ಜಿಗೆ ಹೇಗಿದೆ ಅಂತ ಹೇಳ್ಬಿಟ್ಟು. ತಗೊಂಡೆ ಮನೆ ಮಜ್ಜಿಗೆ ಹೇಗಿದೆ? ಮಜ್ಜಿಗೆ ಕುಡ್ದ ಟೇಸ್ಟ್ ಮಾಡು. ವಾವ್, ನೈಸ್ ಟೇಸ್ಟ್, ಚೆನ್ನಾಗಿದೆ. ಹುಳಿ, ಖಾರ, ಉಪ್ಪು ಎಲ್ಲ ಮಿಕ್ಸ್ ವೆಲ್ ಬ್ಲೆಂಡೆಡ್. ಸಮ್ಮರಿಗೆ ಚೆನ್ನಾಗಿದೆ, ವೆರಿ ಗುಡ್. ಸೊ ಮಜ್ಜಿಗೆ ಕುಡಿದ್ಮೇಲೆ ಅಲ್ಲೇ ಎದುರುಗಡೆ ಸಭಾಭವನ ಅಂತ ಕಾಣಿಸ್ತಾ ಇದೆ. ಊಟ ಎಲ್ಲ ಆಗಿರೋದ್ರಿಂದ ಹೋಗಿ ರೆಸ್ಟ್ ಮಾಡೋದಾದ್ರೆ ಅಲ್ಲಿ ಆರಾಮ್ಸೆ ಒಂದು 10 ನಿಮಿಷ ಮಲಗೋದಾದ್ರೆ ಮಲಗ್ಬೋದು. ನೋಡಿ ಅಲ್ಲಿ ಚೇರ್ಗಳೆಲ್ಲ ಇಟ್ಟಿದ್ದಾರೆ ರೆಸ್ಟ್ ಮಾಡಲಿಕ್ಕೆ ಅಂತಾನೆ. ಅಲ್ಲೊಬ್ರು ಹಿರಿಯರು ಕೂಡ ರೆಸ್ಟ್ ಮಾಡ್ತಾ ಇದ್ದಾರೆ. ನಮ್ದು ರಾಯಲ್ ಫ್ಯಾಮಿಲಿ. ನಿನ್ನ ರಾಯಲ್ ಫ್ಯಾಮಿಲಿ ಆದ್ರೆ ನಮ್ದು ರಾಯಲ್ ಚಾಲೆಂಜ್ ಫ್ಯಾಮಿಲಿ. ನೋಡಿ ಆ ಸೈಡು ಮ್ಯೂಸಿಕಲ್ ಚೇರ್ ನಡೀತಾ ಇದೆ, ಈ ಸೈಡು ನಾವೆಲ್ಲರೂ ಟಾಂಗಾ ಚೇರ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ. ಟಾಂಗಾ ಚೇರ್ ಎಕ್ಸ್ಪೀರಿಯನ್ಸ್. ಟಿಂಕು, ಟಾಂಗಾ ಚೇರ್ ಎಕ್ಸ್ಪೀರಿಯನ್ಸ್. ಹಾಯ್ ಮೇಡಮ್. ಅಗಡಿ ತೋಟನ ನನ್ನ ಬೆಸ್ಟ್ ಸಜೆಷನ್ ಏನಂತ ಹೇಳಿದ್ರೆ, ಅಗಡಿ ತೋಟನ ವಿಸಿಟ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಮಾರ್ನಿಂಗ್ 10 o'clock, ಶಾರ್ಪ್ 10 o'clockಗೆ ನೀವು ಇಲ್ಲಿ ಇದ್ಬಿಟ್ಟಿರಿ ಅಂತ ಹೇಳಿದ್ರೆ, ನೀವು ಬೆಳಗ್ಗೆ ಬರ್ತಾ ಇದ್ದಂಗೆ ಬ್ರೇಕ್ಫಾಸ್ಟ್ ರೆಡಿ ಇರುತ್ತೆ. ಬಿಸಿ ಬಿಸಿ ದೋಸೆನ ಅಲ್ಲೇ ಕಾಯಿಸ್ಬಿಟ್ಟು ಕೊಡ್ತಾರೆ. ಸೊ ಬಿಸಿ ಬಿಸಿ ದೋಸೆ ಚಟ್ನಿನೆಲ್ಲ ತಿನ್ಕೊಂಡು ಅದಾದ್ಮೇಲೆ ನೀವು ಆಕ್ಟಿವಿಟೀಸ್ನೆಲ್ಲ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು ಒನ್ ಬೈ ಒನ್. ತುಂಬಾನೇ ಚೆನ್ನಾಗಿದೆ, ವೆರಿ ಯೂನಿಕ್ ಆಗಿದೆ. ಈಗ ಈವ್ನಿಂಗ್ ಟೈಮು, ಸ್ನ್ಯಾಕ್ಸು, ಟೀ ಇಲ್ಲೇ ಕೊಡ್ತಾರೆ. ಮಡಿಕೆ ನೋಡಿ, ಮಣ್ಣಿಂದೆ ಪಾತ್ರೆಯಲ್ಲಿ ಟೀ ಕೊಡ್ತಾ ಇದ್ದಾರೆ, ಮಣ್ಣಿಂದೆ ಗ್ಲಾಸಲ್ಲಿ ಟೀ ಕೊಡ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿದೆ. ಓವರ್ ಆಲ್ ಎಕ್ಸ್ಪೀರಿಯನ್ಸ್, ಓವರ್ ಆಲ್ ರೇಟಿಂಗ್ ಅಂತ ಕೊಡ್ತೀವಿ ಅಂತ ಹೋದ್ರೆ 5ಗೆ ಔಟ್ ಆಫ್ 5 ಅಂತ ಕೊಡಬೇಕು. ತುಂಬಾನೇ ನೀಟಾಗಿದೆ, ಕ್ಲೀನ್ ಇದೆ. ಮತ್ತೆ ಹಾಸ್ಪಿಟಾಲಿಟಿ, ಅವರು ನಮ್ಮನ್ನ ಟ್ರೀಟ್ ಮಾಡೋವೆ, ನಾವ್ ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ರೆಸ್ಪಾನ್ಸ್ ಮಾಡೋವೆ, ಎಲ್ಲದೂ ತುಂಬಾ ಚೆನ್ನಾಗಿತ್ತು. ಇದನ್ನ ನಾವು ಏನು ಅಗಡಿ ತೋಟಕ್ಕೆ ವಿಸಿಟ್ ಮಾಡಿದ್ವಿ. ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು, ತುಂಬಾನೇ ಫನ್ ಇತ್ತು, ತುಂಬಾನೇ ಎಂಜಾಯ್ ಮಾಡಿದ್ವಿ. ನನ್ನ ಮಗಳು ಕೂಡ ತುಂಬಾನೇ ಎಂಜಾಯ್ ಮಾಡಿದ್ಲು, ಮಗ, ಫ್ಯಾಮಿಲಿ ಎಲ್ಲರೂ ಎಂಜಾಯ್ ಮಾಡಿದ್ರು. ಖುಷಿ ಕೊಡ್ತು. ಅವರು ಆಕ್ಚುಲಿ ನಾವು ಅಗಡಿ ತೋಟಕ್ಕೆ ಎಂಟ್ರಿ ಕೊಟ್ಟ ತಕ್ಷಣನೇ ಅವ್ರು ವೆಲ್ಕಮ್ ಮಾಡಿದ ರೀತಿ, ಅದಾದ್ಮೇಲೆ ನಮ್ಗೆ ಏನು ತಾಣೆಗೆ ತಿರುಗಿ ಇಟ್ಬಿಟ್ಟು ಆರತಿ ಎತ್ತಿ ಅಲ್ಲಿಂದ ವೆಲ್ಕಮ್ ಮಾಡಿದ್ರು. ಅಲ್ಲಿಂದ ಎಂಟ್ರಿ ತಗೊಂಡ ನಮ್ಗೆ ಒಳಗೆ ಬರ್ತಾ ಇದ್ದಂಗೆ ಫ್ರೂಟ್ಸು ಎಲ್ಲ ಕೊಟ್ರು. ಅದನ್ನೆಲ್ಲ ತಿನ್ಕೊಂಡು ಮುಂದೆ ಬರ್ತಿದ್ದಂಗೆ ಬ್ರೇಕ್ಫಾಸ್ಟ್, ಬಿಸಿ ಬಿಸಿ ದೋಸೆ, ತುಂಬಾನೇ ಚೆನ್ನಾಗಿತ್ತು ಅದು ಕೂಡ. ಆ ಎಕ್ಸ್ಪೀರಿಯನ್ಸ್ ಅದಾದ್ಮೇಲೆ ನಾವು ಮುಂದೆ ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ಅಂತ ಹೇಳ್ಬಿಟ್ಟು ತುಂಬಾನೇ ಆಕ್ಟಿವಿಟೀಸ್ ಇದೆಲ್ಲ ಇತ್ತು, ಅವನ್ನೆಲ್ಲ ಎಂಜಾಯ್ ಮಾಡಿದ್ವಿ. ಈಗ ಎಲ್ಲರಿಗೂ ಒಂದೊಂದು ರೌಂಡ್ ಕೇಳ್ಕೊಬರೋಣ ಹೇಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೇಳ್ಬಿಟ್ಟು. ಪೂರ್ವಿ, ಹೇಗಿತ್ತು ಅಗಡಿ ತೋಟ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ದು. ಅವಳು ಕುದುರೆ ತಗೊಂಡಿದ್ದಾಳೆ ಅಲ್ಲಿ, ಸೊ ಅದನ್ನ ಅದ್ರ ಹೆಸರು ಮಿಂಕಿ ಅಂತ ಇಟ್ಟಿದ್ದಾಳೆ. ಮಿಂಕು ಅಂತ, ಅದು ಹುಡುಗಿ ಅಂತೆ. ಪಲ್ಲವಿ, ನಿಮ್ಗೆ ಏನನ್ಸ್ತು? ಚೆನ್ನಾಗಿದೆ, ಸೂಪರ್. ಮನೋಜ್, ನಿಮ್ಗೆ ಎಂಜಾಯ್ ಮಾಡಿದ್ರ? ಹೇಗಿತ್ತು ಅಗಡಿ? ವಾವ್. ಸೊ ಏನ್ ವಿಲೇಜ್ ಎಕ್ಸ್ಪೀರಿಯನ್ಸ್ ಆಯ್ತಾ? ಚೆನ್ನಾಗ್ ಅನ್ಸ್ತಾ? ಖುಷಿ ಕೊಡ್ತಾ? ವಾವ್. ಸೊ ಮೇನ್ ಆಗಿ ಇಲ್ಲಿ ಏನು ಎಂಪ್ಲಾಯ್ಸ್ ಇದ್ದಾರೆ ಅವರೆಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊಂಡು ತುಂಬಾ ಚೆನ್ನಾಗಿ ನಮ್ಗೆ ಎಲ್ಲರಿಗೂ ಟ್ರೀಟ್ ಮಾಡ್ತಾರೆ. ಎಷ್ಟೇ ಜನ ಬಂದ್ರು ತುಂಬಾ ಪೇಷಂಟ್ ಆಗಿ ತುಂಬಾ ಪೇಷನ್ಸ್ ಇಂದ ಆನ್ಸರ್ ಮಾಡ್ತಾರೆ. ಅದು ತುಂಬಾ ಖುಷಿ ಆಯ್ತು. ಫುಡ್ ಹೈಜಿನಿಕ್ ಫುಡ್, ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು. ಅದೆಲ್ಲ ತುಂಬಾನೇ ಚೆನ್ನಾಗಿತ್ತು. ಅದೇ ರೀತಿ ಸಂಜೆ ಸ್ನ್ಯಾಕ್ಸ್ ಕೊಟ್ಟರು. ಈಗ ಇನ್ನೇನು ನಾವು ಹೊರಡೋ ಟೈಮು. ಸೊ ನಾನು ಸಾಧ್ಯ ಆದಷ್ಟು ಇನ್ನು ಮುಂದೆ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಮತ್ತು ಆ ಪ್ಲೇಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.
और अगर तुम लोग नए हो तो सब्सक्राइब करो, वो जो लाल वाला बटन है उस पर फूट फेंक के मारो या फिर मोमबत्ती, मुझे नहीं पता, बस क्लिक हो जाए।